ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇದು ಜಾರಿಗೆ ಓಡಂತಾರೆ ಇದಕ್ಕೆ. ಮರದಲ್ಲಿ ಉಂಟು, ಕಾಯಿ ತುಂಬ ಉಂಟು. ಇನ್ನು ಹಣ್ಣು ಆಗಬೇಕಷ್ಟೇ. ತುಂಬ ಹುಳಿ ಇದೆ, ಇದು ತಿನ್ನಲಿಕ್ಕೆ ಆಗ್ತದೆ. ಎಲ್ಲ ಕಾಯಿ ಉಂಟು, ಇನ್ನು ಹಣ್ಣು ಆಗಬೇಕಷ್ಟೇ. ಒಂದು 3 ಸಿಕ್ತು ಹಣ್ಣು. ಇದು ಮೀನಿಗೆಲ್ಲ ಹಾಕ್ತಾರೆ, ಮೀನು ಹಾಳಾದರೆ ಎಲ್ಲ ಇದನ್ನು ಹಾಕಿದರೆ ಮೀನು ಗಟ್ಟಿ ಆಗ್ತದೆ. ಇದನ್ನು ಒಣಗಿಸಿಡಬೇಕು ಬಿಸಿಲಲ್ಲಿ. ತುಂಬ ಇದೆ ಮರದಲ್ಲಿ ಕಾಯಿ, ಹಣ್ಣಾಗಲಿಲ್ಲ ಇನ್ನು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಥರ ಇದೆ ಹಣ್ಣು. ಇದನ್ನು ಇವಾಗ ತಿಂದು ನೋಡ್ತೇನೆ ನೋಡಿ. ತುಂಬ ಹುಳಿ ಇದೆ, ತಿನ್ನಲಿಕ್ಕೆ ಆಗೋದಿಲ್ಲ, ಅಷ್ಟು ಹುಳಿ ಇದೆ. ಹುಳಿ ಅಂದರೆ ಹುಳಿ ಸಿಕ್ಕಾಪಟ್ಟೆ ಇದೆ. ಇದು ಮೀನಿಗೆಲ್ಲ ಹಾಕಲಿಕ್ಕೆ ಒಳ್ಳೆಯದು, ತಿನ್ನಲಿಕ್ಕೆ ಅಷ್ಟೊಂದು ಒಳ್ಳೆಯದಿಲ್ಲ. ತುಂಬ ಜನ ತಿಂತಾರೆ ಇದನ್ನು. ಈ ಥರ ಇದೆ ನೋಡಿ. ಹಾಗೆ ದಾಸ ನೋಡ್ತಾ ಇದ್ದಾನೆ ನಾನು ತಿನ್ನೋದನ್ನು. ದರ ಇದೆ ಕೈಯಲ್ಲಿ, ಹಳದಿಯಾಗಿದೆ ಕೈಯೆಲ್ಲ. ಹಾಗೆ ಇದು ಅಮೃತಬಳ್ಳಿ, ತುಂಬ ಚೆನ್ನಾಗಿ ಬಂದಿದೆ ಅಮೃತಬಳ್ಳಿ. ಕಾಡು ಬಸಳೆ ಎಲ್ಲ ಉಂಟು. ಹಾಗೆ ದಾಸವಾಳ ಗಿಡ ತುಂಬ ಮೇಲಕ್ಕೆ ಹೋಗಿದೆ. ಹಾಗೆ ಇಲ್ಲೊಂದು ತುಳಸಿ ಗಿಡ, ಕಪ್ಪು ತುಳಸಿ. ಆಮೇಲೆ ಕಾಡು ಬಸಳೆಲ್ಲ ಉಂಟು ಇಲ್ಲಿ. ಅದು ಒಂದು ಕೆಳಗೆ ಬಿದ್ದರೆ ಸಾಕು, ತುಂಬ ಆಗ್ತದೆ. ಒಂದು ಎಲೆ ಸಾಕು. ಹಾಗೆ ನಮ್ಮ ಬೆಕ್ಕು ಮಲಗಿದೆ. ಹಾಗೆ ಸಂಜೆಗೆ ಮೀನು ಫ್ರೈ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಐಸಾಗಿ ಹೋಗಿದೆ ಅದು. ಕಲ್ಲೂರು ಮೀನು, ಅದನ್ನು ಈಗ ತೆಗೆದಿಟ್ಟರೆ ಸಾಯಂಕಾಲ ಮಾಡಲಿಕ್ಕೆ ಆಗ್ತದೆ. ಹಾಗೆ ಮೀಸೋದಿಂದ ಐಸ್ ಕ್ಯಾಂಡಿದ್ದು ಇದು ತರಿಸಿದ್ದೇನೆ ನಾನು, ಮಕ್ಕಳಿಗೆ ರಜೆ ಸಿಕ್ಕುವಾಗ ಮಾಡುವ ಅಂತ. ಎಲ್ಲಿದೆ, ಒಂದು 6 ಏನು ಉಂಟು ಐಸ್ ಕ್ಯಾಂಡಿ ಮಾಡಲಿಕ್ಕೆ. ಇದು ಮುಚ್ಚಳೆಲ್ಲ ಉಂಟು ಅದರಲ್ಲಿ. ಈ ಥರ ಮುಚ್ಚಿಡಬೇಕು. ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಅದಕ್ಕೆ ನೋಡಿ, ಈ ಥರ ಇದೆ. ಇದರ ಮೇಲೆ ಇಡೋದು ಹೀಗೆ. ಚೆನ್ನಾಗಿದೆ ಇದು, ಮೀಸೋದಿಂದ ತರಿಸಿದ್ದು ನಾನು. ಕೈಗೆ ಬಿಸಕ್ತಾ ಅದು. ಹಾಂ, ಈ ಥರ ಇದೆ, ಚೆನ್ನಾಗಿದೆ. ಎಷ್ಟು ತನಕ ಮಾಡಲಿಲ್ಲ, ತಂದು 1 ತಿಂಗಳಾಯಿತು.
ರಜೆಯಲ್ಲಿ ಮಾಡಬೇಕು ಅಂತ ಉಂಟು, ಮಕ್ಕಳಿಗೆ ರಜೆ ಸಿಕ್ಕಾಗ ನೋಡಬೇಕು. ಹಾಗೆ ಮೀನು ಐಸ್ ಆಗಿ ಹೋಗಿದೆ. ಅದರದ್ದು ಒಂದು ಕ್ಯಾಪ್ ಇಲ್ಲ ಅದರಲ್ಲಿ. ಹಾಗೆ ಫ್ರಿಜ್ಜಲ್ಲಿ ಇಟ್ಟು ಇವಾಗ ಸಂಜೆಗೆ ಸಾರು, ಬೂತಾಯಿ ಸಾರು ಮತ್ತು ಕಲ್ಲೂರು ಮೀನು ಫ್ರೈ ಇವತ್ತು ಸಂಜೆಗೆ. ಬೂತಾಯಿ ಮೀನು. ಹಾಗೆ ಊಟ ಎಲ್ಲ ಆಗಿ ಮಲಗಿ ಎಲ್ಲ ಬೆಳಗ್ಗೆ ಇದನ್ನಷ್ಟೇ ನಾನೊಂದು ಮೀಶೋದಿಂದ ಮಗಳಿಗೆ ಡ್ರೆಸ್ ತರಿಸಿದ್ದೆ. ಇದು ಮೀಶೋ ಡ್ರೆಸ್ ಒಂದು 200 ರೂಪಾಯಿನೋ ಅಷ್ಟೇ. ಅದಕ್ಕೆ ಈ ಥರ ಬ್ಲೌಸ್ ಕೊಟ್ಟಿದ್ದಾರೆ, ಒಳಗಿಂದ ಹಾಕ್ಲಿಕ್ಕೆ. ಇದು ಚೆನ್ನಾಗುಂಟು. ಈ ಥರ ಇದೆ ಬಟ್ಟೆ. ಒಳಗಿಂದ ಈ ಥರ ಹಾಕಬೇಕು. ಅವಳಿಗೆ ಹಾಕಿಲ್ಲ, ಇನ್ನು ತೋರಿಸಿಲ್ಲ. ಅವಳಿಗೆ ತೋರಿಸಿದರೆ ಈಗಲೇ ಬೇಕು ಅಂತಲ್ಲ ಅವಳು. ಅದಕ್ಕೆ ರಜೆಯಲ್ಲಿ ಎಲ್ಲಿಗಾದರೂ ಹೋಗುವಾಗ ಹಾಕುವಂತ ಇಟ್ಟಿದ್ದೇನೆ. ಹಾಗೆ ಅವಳಿದ್ದು ಏಪ್ರಿಲ್ 3ಕ್ಕೆ ಬರ್ತ್ಡೇ ಉಂಟು, ಹಾಗೂ ಮಗಂದು 26ಕ್ಕೆ. ಹಾಗೆ ಇವಾಗ ಟಿ ವಿಯಲ್ಲಿ ಕಾಂತಾರ ಮೂವಿ ಬರ್ತಾ ಉಂಟು, ರಿಷಬ್ ಶೆಟ್ಟಿ ಅವರದ್ದು. ಒಂದು ಸಲ ನೋಡಿದ್ದೆ, ಇನ್ನೊಂದು ಸಲ ನೋಡುವಂತ. ಚೆನ್ನಾಗುಂಟು. ಇವತ್ತು ನಾನು ನನ್ನ ತಂಗಿ ಮತ್ತೆ ಫ್ರೆಂಡ್ ಆಟವಾಡಿದ್ದು. ಹಾಗೆ ನನ್ನ ಅಮ್ಮನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. 12 ಗಂಟೆಗೆ ಶುರುವಾಗಿತ್ತು. ಬಾಯ್. ನಾಳಿದ್ದು ನನ್ನ ಬರ್ತ್ಡೇ 26.